ಕಂಗ್ರ್ಯಾಚುಲೇಷನ್ಸ್ ಜಾನು, ಈ ರಾಜನ್ನಿಲೆ ಕುಯ್ನು ಉದಾಗಲೇದಿ ಜಾನು, ಇಡೀ ರಾಜ್ಯದಿ ನೀನು. ದೇವರೇ ಇವಳು ಚಂದಿರ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುರುಡೇಶ್ವರ ನೋಡೋಣ. ಮುರುಡೇಶ್ವರವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿದೆ. ಅರಬ್ಬಿ ಸಮುದ್ರ ತೀರದಲ್ಲಿರುವ ಕಂದುಗ ಬೆಟ್ಟದ ಮೇಲೆ ನೆಲೆಸಿರುವ ಈ ದೇವಾಲಯವು ತನ್ನ ಭವ್ಯತೆ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಪ್ರಮುಖ ಆಕರ್ಷಣೆಗಳು: ಶಿವನ ಬೃಹತ್ ಪ್ರತಿಮೆ. ಇದು ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಆಗಿದ್ದು 123 ಅಡಿ 37 ಮೀಟರ್ ಎತ್ತರವಿದೆ. 3 ಕಡೆಗಳಿಂದ ಸಮುದ್ರದಿಂದ ಆವೃತವಾಗಿರುವ ಈ ಪ್ರತಿಮೆಯು ಸೂರ್ಯನ ಬೆಳಕಿನಲ್ಲಿ ಕಂಗೊಳಿಸುತ್ತದೆ. ರಾಜಗೋಪುರ. ದೇವಾಲಯ ಪ್ರವೇಶ ದ್ವಾರದಲ್ಲಿರುವ ಈ ಗೋಪುರವು 20 ಅಂತಸ್ತುಗಳನ್ನು 249 ಅಡಿ ಹೊಂದಿದೆ. ಇದರ ಮೇಲ್ಭಾಗಕ್ಕೆ ತೆರಳಲು ಲಿಫ್ಟ್ ವ್ಯವಸ್ಥೆ ಇದ್ದು, ಇಲ್ಲಿಂದ ಇಡೀ ಸಮುದ್ರ ತೀರ ಹಾಗೂ ಶಿವನ ಪ್ರತಿಮೆಯ ಅದ್ಭುತ ನೋಟವನ್ನು ಸವಿಯಬಹುದು. ದರ್ಶನದ ಸಮಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು ಮಧ್ಯಾಹ್ನ 3ರಿಂದ ರಾತ್ರಿ 8:30ರವರೆಗೆ ದರ್ಶನ ಇರುತ್ತದೆ. ಬೆಳಗ್ಗೆ 7ವರೆಗೆ ದೇವ್ರ ದರ್ಶನ ಮಾಡಿಕೊಂಡು ನಮಗೆ ಟಿಫನ್ ಮಾಡಿದೆ. ಟಿಫನ್ ಮಾಡಾದಮೇಲೆ ನಾವು 12 ಗಂಟೆಗೆ ಬಂದು ನಾವು ಮತ್ತೆ ಊಟಕ್ಕೆ ಬಂದು, ಊಟ ತುಂಬ ಚೆನ್ನಾಗಿತ್ತು, ಟಿಫನ್ನು ಕೂಡ ತುಂಬ ಚೆನ್ನಾಗಿತ್ತು. ಮುರುಡೇಶ್ವರ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಸಿಸ್ಟಮೆಟಿಕಲಿ ಊಟ ಎಲ್ಲ ಇಡ್ತಾರೆ. ತುಂಬ ಚೆನ್ನಾಗಿದೆ. ಮಾತ್ರ ಊಟ ಮಾಡೋದೇ ಒಂದು ಅದ್ಭುತವಾಗಿರುತ್ತೆ. ಊಟ ಎಷ್ಟು ನೀಟಾಗಿ ಬಡಿಸ್ತಾರೆ ಅಂದರೆ ಅಷ್ಟು ನೀಟಾಗಿ, ತುಂಬ ಚೆನ್ನಾಗಿತ್ತು ಊಟ. ನಾವು ಯಾವಾಗ ಬಂದಿದ್ದು ಅಂದರೆ ನಾವು 2026 5 ತಿಂಗಳು 16ನೇ ತಾರೀಕು ನಾವು ಇಲ್ಲಿಗೆ ಬಂದಿದ್ದು. ನಾವು ಬೀಚಿಗೆ ಊಟ ಎಲ್ಲ ಮಾಡ್ಕೊಂಡು ಬೀಚಿಗೆ ಬಂದು ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಬೀಚು ಆಡ್ತಾಯಿದ್ರೆ ಮನಸ್ಸಿಗೆ ತುಂಬ ಉಲ್ಲಾಸ ಆಗುತ್ತೆ. ಅಷ್ಟು ಚೆನ್ನಾಗಿ ಬೀಚಲ್ಲೆಲ್ಲ ಆಟ ಆಡಿದ್ದು, ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಬೀಚಾಗ ಆಟ ಆಡಿರೋದೆಲ್ಲ ಸಣ್ಣ ಮಕ್ಕಳು ಎಲ್ಲ ಆಟ ಆಡ್ಬೋದು. ಅಷ್ಟು ಅದ್ಭುತವಾಗಿ ಇಲ್ಲಿ ಮುರುಡೇಶ್ವರದಲ್ಲಿ ಬಂದರೆ ಆ ಸಮುದ್ರದಲ್ಲಿ ಆ ಬೀಚ್ ನೋಡ್ತಾ, ಆ ದೇವ್ರನ್ನ, ಆ ಪರಮೇಶ್ವರನ ನೋಡ್ತಾ ಇದ್ದರೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಈ ಬೀಚ್ ಒಳಗಡೆ, ಸಮುದ್ರದೊಳಗಡೆ. ಹಾಗೆ ಇಲ್ಲಿ ಫೋಟೋ ಎಲ್ಲ ತೆಗೆಸ್ಕೋಬೋದು. ತುಂಬ ಚೆನ್ನಾಗಿ ಫೋಟೋ ಎಲ್ಲ ತೆಗಿತಾರೆ. ತುಂಬ ಅದ್ಭುತವಾಗಿರುತ್ತೆ ಫೋಟೋಗಳೆಲ್ಲ ನೋಡೋಕ್ಕೆ. ಇಲ್ಲಿ ಸಣ್ಣ ಮಕ್ಕಳುಗಳೆಲ್ಲ ಆಟ ಆಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿಂದ ಪಕ್ಕದಾಗೆ ಆ ರಾಜಗೋಪುರ, ಆ ದೇವಸ್ಥಾನ ಅವೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ನಾವು ನೋಡಿದ ರೀತಿ ಅದ್ಭುತವಾಗಿ ಕಾಣುತ್ತೆ. ಮಾತ್ರ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಬೀಚಲ್ಲಿ ನಾವು ಆಡ್ತಾಯಿದ್ರೆ, ಸಮುದ್ರದಲ್ಲಿ ಆಡ್ತಾಯಿದ್ರೆ ಎಷ್ಟು ಆನಂದ ಆಗುತ್ತೆ ಅಂದರೆ ನಾವು ಎಷ್ಟು ಸುಮಾರು ಒಂದು 3 ಗಂಟೆ 4 ಗಂಟೆ ನಾವು ಆಟ ಆಡಿದ್ದೀವಿ ಒಳಗಡೆ. ಸಮುದ್ರದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ ಆಮೇಲೆ ಸಾಕಾಗಿ ನಾವು 3:30-4 ಗಂಟೆಗೆ ನಾವು ಇಲ್ಲಿಂದ ಬಿಟ್ಟು ನಾವು ನೆಕ್ಸ್ಟು ನಾವು ಜೋಗ ಜಲಪಾತಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ದು.
ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಅಕಸ್ಮಾತ್ ನೀವು ಬೆಂಗಳೂರಿಂದ ಈ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದರೆ ಟ್ರೈನ್ ಇದೆ, ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ಕಾರವಾರ ರೂಟು ಟ್ರೈನ್ ಇದೆ, ಬರ್ಬೋದು ನೀವು. ಇದು ಕಿಲೋಮೀಟ್ರು ಬೆಂಗಳೂರಿಂದ ಸುಮಾರು 450ರಿಂದ 480 ಕಿಲೋಮೀಟ್ರ್ ಆಗುತ್ತೆ. ಇದು ಕಾರವಾರ ರೂಟಲ್ಲಿ ಬಂದರೆ ತುಂಬ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು ದೇವರುಗಳು ಕೂಡ ನೋಡ್ಬೋದು, ಜೋಗ ಜಲಪಾತ ನೋಡ್ಬೋದು, ಹಾಗೆ ಸಿಕಂದೂರು ಅವೆಲ್ಲ ನೋಡ್ಕೊಂಬರ್ಬೋದು ನಾವು. ಇವೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದು ಸಾರಿ ಈ ಒಂದು ಜಾಗಕ್ಕೆ ಬಂದು ಭೇಟಿ ಕೊಡಿ, ತುಂಬ ಮನಸ್ಸಿಗೆ ಉಲ್ಲಾಸ ಆನಂದ ತಂದ್ಕೊಳ್ಳಿ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಮುರುಡೇಶ್ವರ ಬೆಟ್ಟ, ಅಲ್ಲಿ ಬೆಟ್ಟದಾಗ ಹೋದರೆ ಒಂದು ಅದ್ಭುತವಾಗಿ ಒಂದು ಇದು ಮಾಡಿದ್ದಾರೆ, ಮ್ಯೂಸಿಯಂ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಆನಂದವಾಗುತ್ತೆ. ಒಬ್ರಿಗೆ 20 ರೂಪಾಯಿ ತಗೊಂತಾರೆ, ಸಣ್ಣ ಮಕ್ಕಳಿಗೆಲ್ಲ ತಗೊಳಲ್ಲ ಟಿಕೆಟು. ಅದನ್ನು ತೋರಿಸ್ತೀನಿ ನಿಮಗೆ. ಆ ಒಂದು ಪ್ರದರ್ಶನದಲ್ಲಿ ಏನಂತ ಅಂತಂದರೆ ಅದು ಬಂದ್ಬಿಟ್ಟು ಭೂ ಕೈಲಾಸ ಅಂಥೇಳಿ ಒಂದು ಆ ಪ್ರದರ್ಶನ ತೋರಿಸ್ತಾರೆ. 20 ರೂಪಾಯಿ ಟಿಕೆಟು, ಅದೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಇದೆಲ್ಲ ನೋಡ್ಕೊಂಡು ನಾವೀಗ ಬೀಚೆಲ್ಲ ಮುಗೀತು, ಮೇಲ್ಗಡೆ ಬಂದರೆ ನೋಡಿ ಶಿವನ ಒಂದು ವಿಗ್ರಹ ಕಾಣುತ್ತೆ, ಹಾಗೆ ಅಲ್ಲೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಗೋಪುರ ನೋಡ್ಬೋದು, ಹಾಗೆ ಬೀಚೆಲ್ಲ ನೋಡ್ಬೋದು. ಇಲ್ಲೆಲ್ಲ ಕಾರ್ ಬರ್ತವೆ ಮೇಲ್ಗಡೆ ಎಲ್ಲ. ಇಲ್ಲ ಐಸ್ ಕ್ರೀಮ್ ಅಂಗಡಿ ಎಲ್ಲ ಇದೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಭಯಂಕರ ಬಿಸಿಲು, ಅಂತಿಂಥ ಬಿಸಿಲಲ್ಲ, ಸಖತ್ ಬಿಸಿಲಿರುತ್ತೆ. ನೋಡ್ಬೋದು ಇಲ್ಲೆಲ್ಲ ವಿಗ್ರಹಗಳು ಅವೆಲ್ಲ ಕಣ್ಣು ತುಂಬಿಕೊಳ್ಬೋದು. ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ, ಬಿಸಿಲು ಹೊಡಿತಾ ಇರುತ್ತೆ ಹಂಗೆ. ಶಿವನ ವಿಗ್ರಹ, ಬಸವಣ್ಣನ ವಿಗ್ರಹ ಕೂಡ ಇದೆ. ನಾವೀಗ ಭೂ ಕೈಲಾಸ ಅಂತ ಒಂದು ವಸ್ತು ಪ್ರದರ್ಶನ ಒಳಗಡೆ ಬಂದು ನಾವು ಈ ರೀತಿ ಇದೆ ನೋಡಿ, ಎಲ್ಲ ವಿಗ್ರಹಗಳು, ಪ್ರತಿಯೊಂದು ವಿಗ್ರಹಗಳನ್ನು ಇಲ್ಲಿ ಭೂ ಕೈಲಾಸ ಯಾವ ರೀತಿ ಇದೆ, ಆ ಒಂದು ನಾಟಕ ಏನಿದೆ ಅದೆಲ್ಲ ಮಾಡಿದ್ದಾರೆ. ನೀವು ಕಣ್ತುಂಬಿಕೊಳ್ಳಿ. ಬನ್ನಿ, ಭೂ ಕೈಲಾಸ ವಸ್ತು ಪ್ರದರ್ಶನಕ್ಕೆ ಹೋಗೋಣ, ಬನ್ನಿ ನೋಡೋಣ.
ಲಾಸ್ಟಿಗೆ ಎಲ್ಲರೂ ಬಿಡಿ ಲಾಸ್ಟಿಗೆ ಸ್ವಚ್ಛತೆ ಹಾಗೂ ನೋಡ್ರಲ್ಲ ಓಕೆ. ಬೆಟ್ಟದ ಮೇಲೆ ಬಂದರೆ ಬಸವಣ್ಣ ನೋಡ್ಬೋದು. ಹಾಗೆ ಅದ್ಭುತವಾಗಿ ರಾಜ್ಯ ಗೋಪುರ ಕಾಣುತ್ತೆ. ಹಾಗೆ ಪರಮೇಶ್ವರನ ವಿಗ್ರಹ ಕಾಣುತ್ತೆ. ಅದೆಲ್ಲ ನೋಡ್ಬೋದು. ಇದೆಲ್ಲ ನೋಡ್ಕೊಂಡು ಹಾಗೆ ನಾವು ಇಷ್ಟು ನೋಡಿ ನಾವು ಈಗ ಕಾರು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ನನ್ನ ಒಂದು ಚಾನಲ್ಲು SK ಹರಿಸಮುದ್ರ ಅಂತ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನ್ನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಮುರುಡೇಶ್ವರ.